ಶಿವಮೊಗ್ಗದ ಸಿಗಂದೂರು ಸೇತುವೆ ಲೋಕಾರ್ಪಣೆಗೆ ಕ್ಷಣಗಣನೆ ಆರಂಭ ಆಗಿದೆ. ನಾಳೆ ಬೆಳಗ್ಗೆ ನಿತಿನ್ ಗಡ್ಕರಿ ಸೇತುವೆ ಉದ್ಘಾಟಿಸಲಿದ್ದು, ಸ್ಥಳದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣ ಆಗಿದೆ. ಶರಾವತಿ ಹಿನ್ನೀರಿನ ಭಾಗದ ಗ್ರಾಮಸ್ಥರು ಸ್ವಯಂ ಪ್ರೇರಿತರಾಗಿ ಬಂದು ಸೇತುವೆಗೆ ಅಲಂಕಾರ ಮಾಡ್ತಾ ಇದ್ದಾರೆ. 2.1 ಕಿಲೋಮೀಟರ್ ಉದ್ದಕ್ಕೂ ಸೇತುವೆ ಎರಡು ಬದಿ ತೋರಣ ಕಟ್ಟಿ ಅಲಂಕರಿಸಲಾಗಿದೆ. ಹಲವು ದಶಕಗಳ ಶಾಪಕ್ಕೆ ಮುಕ್ತಿ ಸಿಕ್ಕಿದೆ ಅಂತ ಸ್ಥಳೀಯರು ಸಂಭ್ರಮ ಪಡ್ತಾ ಇದ್ದಾರೆ. ಎರಡು ಮೂರು ಹಾಕ್ಬೇಕಲ್ಲ. ಶರಾವತಿ ಹಿನ್ನೀರ ವಾಸಿಗಳ 6 ದಶಕಗಳ ಕನಸು ಇದೀಗ ನನಸಾಗ್ತಾ ಇದೆ. ಅದರಲ್ಲೂ ಕೂಡ ಕರೂರು ಬಾರಂಗಿ ಹೋಬಳಿಯ 4 ಪಂಚಾಯಿತಿ ವ್ಯಾಪ್ತಿಯ ಸುಮಾರು 20,000 ಜನರ 6 ದಶಕಗಳ ನೋವು ಯಾತನೆಗೆ ಇದೀಗ ಈ ಒಂದು ಸೇತುವೆ ಮೂಲಕ ಅಂತ್ಯ ಆಗ್ತಾ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸೇತುವೆ ಉದ್ಘಾಟನಾ ಕಾರ್ಯಕ್ರಮವನ್ನು ಸ್ಥಳೀಯರು ಕೂಡ ಒಂದಷ್ಟು ಹಬ್ಬದ ರೀತಿಯಲ್ಲಿ ಆಚರಣೆಯನ್ನು ಮಾಡ್ತಾ ಇರುವಂಥದ್ದು. ಯಾಕಂದರೆ ಒಂದು ಕಡೆ ಸಿಗಂದೂರು ಸೇತುವೆ ನಿರ್ಮಾಣ ಆಗಿದೆ. ಈ ಒಂದು ಸೇತುವೆಯ ಎರಡೂ ಬದಿಗಳಲ್ಲೂ ಕೂಡ ಈಗಾಗಲೇ ಸ್ಥಳೀಯರು ಸ್ವಯಂ ಪ್ರೇರಿತರಾಗಿ ತೋರಣಗಳನ್ನು, ಮಾವಿನ ಬಾಳೆಗಳನ್ನು ಕಟ್ಟೋ ಕೆಲಸವನ್ನು ಕೂಡ ಮಾಡ್ತಾ ಇರೋದು. ಯಾಕಂದರೆ ಕಳೆದ 6 ದಶಕಗಳ ಅವಧಿಯಲ್ಲಿ ಸಂಜೆ ಆದ ನಂತರ, ಅದನ್ನು ಕೂಡ 5:30-6 ಗಂಟೆ ನಂತರದಲ್ಲಿ ಹೊರ ಜಗತ್ತಿನ ಅಂದರೆ ತಾಲೂಕು ಕೇಂದ್ರದ ಸಂಪರ್ಕವನ್ನು ಈ ಭಾಗದ ಜನರು ಕಡಿತಕೊಂಡ್ಕೊಳ್ತಾ ಇದ್ರು. ಅದರ ಪರಿಣಾಮವಾಗಿ ಸಾಕಷ್ಟು ಸಮಸ್ಯೆಯನ್ನು, ಯಾಕಂದರೆ ತುರ್ತು ಸಂದರ್ಭದಲ್ಲಿ ಯಾವುದೇ ರೀತಿಯ ಸಂಪರ್ಕಕ್ಕೆ ಅವರಿಗೆ ಸಾಧ್ಯ ಆಗ್ತಿರಲಿಲ್ಲ. ಹಾಗಾಗಿ ಈ ಒಂದು ಸೇತುವೆಯನ್ನು ಸೋಮವಾರ ಉದ್ಘಾಟನೆ ಆಗ್ತದೆ. ಆ ಹಿನ್ನೆಲೆಯಲ್ಲಿ ಸ್ಥಳೀಯರೇ ಖುದ್ದಾಗಿ ಈ ಒಂದು ಹಬ್ಬದ ರೀತಿಯಲ್ಲಿ ಒಂದು ಸೆಲೆಬ್ರೇಟನ್ನು ಮಾಡ್ತಾ ಇರೋದು. ಮುಖ್ಯವಾಗಿ ನೀವು ಕೂಡ ಗಮನಿಸ್ಬೋದು ಯಾವ ರೀತಿಯಲ್ಲಿ ಮಾವಿನ ಸೊಪ್ಪನ್ನು ತಂದು ರಾಶಿಯಾಗಿ ಹಾಕ್ಕೊಂಡಿದ್ದಾರೆ ಅಂತೇಳಿ. ಅಂದರೆ ಒಂದು ಕಡೆ ಇದು ನಮ್ಮ ಬದುಕಿನ ಭಾಗವಾಗಿ ಸೇತುವೆ ಇರುವಂಥದ್ದು. ಆ ಹಿನ್ನೆಲೆಯಲ್ಲಿ ಸೇತುವೆಯ ಉದ್ಘಾಟನೆ ಕಾರ್ಯಕ್ರಮ ನಮ್ಮ ಮನೆಯ ಹಬ್ಬ ಅಂತೇಳಿ ಸ್ಥಳೀಯರು ಸ್ವಯಂ ಪ್ರೇರಿತವಾಗಿ ಬಂದು ಇವತ್ತು ಅದು 2125 ಮೀಟರ್ ಉದ್ದಕ್ಕೂ ಕೂಡ ಇಕ್ಕೆಲಗಳಲ್ಲಿ ಅಂದರೆ ಎರಡೂ ಬದಿಗಳಲ್ಲೂ ಕೂಡ ಏನು ತೋರಣವನ್ನು ಕಟ್ಟಿರುವಂಥದ್ದು. ಜೊತೆಗೆ ಬಾಳೆಗಿಡಗಳನ್ನು ಪ್ರತಿ ಪೋಲ್ಗೂ ಕೂಡ ಅಂದರೆ ಏನು ವಿದ್ಯುತ್ ಕಂಬಗಳಿದೆ ಆ ಕಂಬಗಳಿಗೆ ಬಾಳೆಗಿಡವನ್ನು ಕಟ್ಟಿರುವಂಥದ್ದು. ನಾನು ಸ್ಥಳೀಯರನ್ನು ಕೂಡ ಮಾತನಾಡುತ್ತೇನೆ. ಸರ್, 6 ದಶಕಗಳ ಕನಸು ಇವಾಗ ನನಸಾಗ್ತಾ ಇದೆ. ಹಬ್ಬದ ರೀತಿ ವಾತಾವರಣ, ಯಾಕಂದರೆ ಮಾವಿನ ಸೊಪ್ಪಿನ ರಾಶಿ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಮಲ್ಲಿ ಎಷ್ಟು ಖುಷಿ ಇದೆ ಅಂತೇಳಿ. ಸರ್, ಏನು ಹೇಳ್ತೀರಾ ಇದ್ರ ಬಗ್ಗೆ? ತುಂಬ ಸಂತೋಷ ಆಗ್ತದೆ. ಯಾಕೆಂತಂದರೆ ಸುಮಾರು ಇದು 6 ದಶಕಗಳ ಕಾಲ ನಾವು ಈ ರೀತಿಯ ಒಂದು ಕಷ್ಟದಲ್ಲೇ ನಾವು ದಾಟ್ತಾ ಇದ್ವಿ. ಇದು ನಮಗೆ ನಾವು ಮಾಡ್ಕೊಂಡಿದ್ದಲ್ಲ. ಇದು ಸರ್ಕಾರದ ಅಭಿವೃದ್ಧಿಯ ದೃಷ್ಟಿಯಿಂದ ಈ ಒಂದು ಸೇತುವೆ ಇದನ್ನು ಲಿಂಗನಮಕ್ಕಿ ಡ್ಯಾಮನ್ನು ಕಟ್ಟಿ ನಮ್ಮನ್ನು ದ್ವೀಪವಾಸಿಗಳನ್ನಾಗಿ ಮಾಡಿದರು. ಆದರೆ ನಮಗೆ ಮೂಲಭೂತವಾದಂತಹ ವ್ಯವಸ್ಥೆಯನ್ನು ಮೊದಲೇ ಅವರು ಕಲ್ಪಿಸಿಕೊಟ್ಟು ನಂತರ ಅವ್ರು ಮಾಡಬೇಕಿತ್ತು. ಆದರೆ ಇದು 6 ದಶಕಗಳ ಕಾಲದವರೆಗೆ ಆಗಲಿಲ್ಲ. ಆದರೆ ಈಗ ನಮಗೆ ಆ ಸುಸಮಯ ಬಂದಿದೆ. ಅದಕ್ಕಾಗಿ ಸಂತೋಷ ಆಗ್ತದೆ. ನಮ್ಮ ಹಿಂದಿನವರು ಒಂದು ತಲೆಮಾರಿನವರು ಪಟ್ಟಂಥ ಕಷ್ಟಕ್ಕೆ ನಮ್ಮ ಮುಂದಿನ ತಲೆಮಾರಾದರೂ ಕೂಡ ಸಂತೋಷದಿಂದ ಇರ್ಬೋದಲ್ಲ ಅಂತ ಹೇಳುವಂಥ ಸಂತೋಷ ನಮಗೆ ಇವತ್ತು ತುಂಬ ಆನಂದವಾಗಿದೆ. ಹಾಗಾಗಿ ನಾವೆಲ್ಲರೂ ಕೂಡ ಈ ಊರಿನ ಈ ಭಾಗದ ಎಲ್ಲ ಸಮಸ್ತರು ಕೂಡ ಬಂದು ನಮ್ಮ ಸೇವೆಯನ್ನು ಖುಷಿಯಿಂದ ನಾವು ಮಾಡ್ತಾ ಇದ್ದೇವೆ. ಹಾಗಾಗಿ ಇದಕ್ಕೆ ಸಹಕರಿಸಿದಂಥ ನಮಗೆ ಈ ಸೇತುವೆ ಆಗಲಿಕ್ಕೆ ಕಾರಣರಾದಂಥ ಮೂಲ ಪುರುಷರನ್ನೆಲ್ಲರನ್ನೂ ಕೂಡ ನಾವು ಕೃತಜ್ಞತೆಯನ್ನು ಸಲ್ಲಿಸಿ ನಾವು ಅವರಿಗೆ ವಂದನೆಗಳನ್ನು ಹೇಳ್ತೇವೆ. ಇದು ಒಂಥರ ನಾವು ಇದು ಸಾರ್ವಜನಿಕವಾದ ಹಬ್ಬ ಅಂತ ನಾವು ಹೇಳಲಿಕ್ಕಾಗೋದಿಲ್ಲ. ಇದು ಒಂಥರ ಎಲ್ಲರದ್ದು ಮನೆ ಹಬ್ಬ. ಈ ಭಾಗದ ಜನರದ ಮನೆ ಹಬ್ಬ. ಯಾಕೆಂತಂದರೆ ನಾವು ಮನೆಯಲ್ಲಿ ಒಬ್ಬೊಬ್ಬರೇ ಒಂದೊಂದು ಹಬ್ಬವನ್ನು ಆಚರಿಸ್ಕೊಳ್ಬೋದು. ಆದರೆ ಇದಂಗಲ್ಲ, ಎಲ್ಲ ಮನೆಯವರು ಬಂದು ಇದೊಂಥರ ಸಾಮೂಹಿಕವಾದ ಕರೂರು ಭಾಗದ ಒಂದು ಹಬ್ಬ ಅಂತ ಹೇಳಿ ನಾವು ಅನ್ನಿಸ್ತಾ ಇದೆ. ಆದ್ದರಿಂದ ಎಲ್ಲರೂ ಕೂಡ ಸಂತೋಷದಿಂದ, ವಯಸ್ಸಾದವರು ಸಾಧಾರಣ ಇವರು 80 ವರ್ಷ ಆಗಿದೆ, ಇವರು ಕೂಡ ಬಂದಿದ್ದಾರೆ. ಏನು 10 ವರ್ಷ ಅಂತ ಹುಡುಗ ಅವನು ಬಂದಿದ್ದಾನೆ. ಅಂದರೆ ವಯಸ್ಸಿನ ಭೇದವಿಲ್ಲದೆ ಕೂಡ ಎಲ್ಲರೂ ಕೂಡ ಸಂತೋಷದಲ್ಲಿ ಪಾಲ್ಗೊಂಡಿದ್ದೇವೆ. ಆದ್ದರಿಂದ ನಮಗೆ ತುಂಬ ಸಂತೋಷ ಆಗ್ತದೆ. ಸರ್, ನೀವೇನು ಹೇಳ್ತೀರಾ ಸರ್ ಈ ಒಂದು ಸೇತುವೆ ಬಗ್ಗೆ? ನಾವು ಇದುವರೆಗೂ ಇಲ್ಲಿ ಕಷ್ಟಪಟ್ಟದ್ದು ಇನ್ನೊಬ್ಬರ ಹತ್ರ ಹೇಳಕ್ಕೆ ಬರೋದಿಲ್ಲ. ಯಾಕೆ ಅಂತಂದರೆ ಲಾಂಚ್ ಎಷ್ಟೋ ಸಲ ಕೆಟ್ಟು ಮಧ್ಯ ಹೊಳೆಯಲ್ಲಿ ನಿಂತದ್ದಿದೆ. ಅಂಥ ಕಷ್ಟವನ್ನೆಲ್ಲ ದಾಟಿ ಅಂತೂ ಈ ನಮ್ಮ ಮೋದಿ ಸಾಹೇಬರು ಬಂದ ಮೇಲೆ ನಿಜವಾಗಿ ಇದೊಂದು ಮಾಡಿಕೊಟ್ಟಿದ್ದಾರಲ್ಲ ಯಡಿಯೂರಪ್ಪನವರು, ಅವರು ಅದಕ್ಕೆ ನಾವು ಎಷ್ಟೊತ್ತಿಗೂ ಅವರ ಫೋಟೋ ಇಟ್ಟು ಪೂಜೆ ಮಾಡಬೇಕು. ನಿಜವಾಗಿ ನಾವು ಇರೋ ತನಕನೂ ಅವರ ನೆನೆಸ್ಕೊಂಡು ಹೋಗಬೇಕು. ಆದರೆ ಸೇತುವೆ ಭಾಳ ಚೆಂದವಾಗಿ ಸುಸಜ್ಜಿತವಾಗಿ ಮಾಡಿದ್ದಾರೆ. ಅದಕ್ಕೆ ನಮಗೆ ಭಾಳ ಸಂತೋಷವಾಗಿದೆ. ನಮ್ಮ ಊರಿನವರಿಗೂ ಆಗಿದೆ, ನಮಗೂ ಆಗಿದೆ. ನನ್ನ ವೈಯಕ್ತಿಕವಾಗಿ ಅಂತೀರ ಅದು ತೀರದ ಪ್ರಶ್ನೆ ಆಗಿದೆ. ಭಾಳ ಒಳ್ಳೆಯ ಕೆಲಸ ಆಗಿದೆ. ಮುಖ್ಯವಾಗಿ